ಹಾಯ್ ಹೆಲೋ ಎವ್ರಿ ವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ತಿರಿ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಕಲೆಕ್ಷನ್ ಏನು, ಬಜೆಟ್ ಏನು, ಸ್ಟೋರಿ ಏನು, ಯಾವ ಭಾಷೆಯಲ್ಲಿ ಬಿಡುಗಡೆಯಾಗಿದೆ, ಯಾರ್ಯಾರು ನಟ ನಟಿಯರು ಇದ್ದಾರೆ, ಹಾಗೆಯೇ ಈ ಮೂವಿಯ ಹಲವಾರು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ. ಹಿಂದಿಯಲ್ಲಿ ಡಬ್ ಆಗಿದೆ ಅಷ್ಟೇ, ಇನ್ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಬಿಡುಗಡೆಯಾಗಿದ್ದ ದಿನಾಂಕ 2016 ಏಪ್ರಿಲ್ 14ರಂದು ಬಿಡುಗಡೆಯಾಗಿರುವಂಥ ಸಿನಿಮಾ ಆಗಿದೆ ಅಂತ ಹೇಳಬಹುದು. ರನ್ನಿಂಗ್ ಟೈಮ್ ಬಂದು 173 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡಿದರೆ 152 ಕೋಟಿ ಕಲೆಕ್ಷನ್ನ ಮಾಡಿದರೆ, ಬಜೆಟ್ ನೋಡೋದಾದರೆ 42 ಕೋಟಿ ಬಜೆಟನ್ನು ಹಾಕಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಡೈರೆಕ್ಟರ್ ಬೈ ಅತ್ಲಿ ಹಾಗೂ ಈ ಮೂವಿಯ ಪ್ರೊಡಕ್ಷನ್ ಕಂಪನಿ ವಿ ಕ್ರಿಯೇಷನ್. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರಿದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ಸಮಂತಾ, ಜಾಕ್ಸನ್, ವಿಜಯ್, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಹಲವಾರು ಕಡೆಯಿಂದ ರೆಸ್ಪಾನ್ಸ್ ಸಿಕ್ಕಿರುವಂಥ ಸಿನಿಮಾ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಇಲ್ಲಿ ತುಂಬ ಕಡೆಯಿಂದ ವಿಜಯ್ ಫ್ಯಾನ್ಸ್ಗಳು ಕೂಡ ತುಂಬ ಇಷ್ಟಪಡುವಂಥ ಸಿನಿಮಾ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ವಿಜಯ್ ಫ್ಯಾನ್ಸ್ಗಳವರು ಈ ಮೂವಿಗೆ ತುಂಬ ಕಡೆಯಿಂದ ರೆಸ್ಪಾನ್ಸ್ ಕೂಡ ಕೊಡಿಸಿದ್ದಾರೆ. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾ ಆಗಿದೆ ಅಂತ ಹೇಳಬಹುದು. ಸಮಂತ್ ಅವರು ಹೀರೋಯಿನ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಒಂದೇ ಸ್ಟೋರಿ ಹೇಳಿದರೆ, ವಿಜಯ್ ಅನ್ನೋ ವ್ಯಕ್ತಿ ಇರ್ತಾರೆ. ವಿಜಯ್ಗೆ ಅವರಿಗೆ ತಂದೆ ತಾಯಿ ಇರ್ತಾರೆ. ವಿಜಯ್ ಅವರ ತಂದೆ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗಲೇ ತೀರೋಗ್ತಾರೆ. ಮತ್ತು ಅವರ ತಾಯಿ ಜೊತೆನೇ ಬೆಳೆದು ಅವರು ಒಂದು ಪೊಲೀಸ್ ಆಫೀಸರ್ ಆಗಿರ್ತಾರೆ ಅಂತಲೇ ಹೇಳಬಹುದು. ಹಾಗೆಯೇ ಪೊಲೀಸ್ ಆಫೀಸರ್ ಆದಮೇಲೆ ಅವರ ಒಂದು ಡ್ಯೂಟಿಯಲ್ಲಿ ತುಂಬ ರೆಸ್ಪಾನ್ಸ್ ಕೂಡ ಸಿಗುತ್ತೆ. ಯಾವುದೇ ರೀತಿಯಾದ ಲಂಚಗಳು ತಗೊಳ್ಳೋದಿಲ್ಲ ಮತ್ತು ಜನಗಳಿಗೆ ಒಂದು ಒಳ್ಳೆಯ ಸಹಾಯಗಳನ್ನು ಮಾಡ್ತಿರ್ತಾರೆ. ಜನಗಳು ಕೂಡ ಅವರ ಬಗ್ಗೆ ತುಂಬ ಮಾತುಕತೆಯನ್ನು ಮಾತಾಡ್ಕೋತಾರೆ ಅಂತಲೇ ಹೇಳಬಹುದು. ಹಾಗೆಯೇ ಅವರಿಗೆ ಯಾರೇ ಆದರೂ ಕೂಡ ಒಂದು ನ್ಯಾಯವನ್ನು ಕೊಡಿಸೋಕೆ ಯಾರೂ ಕೂಡ ಭಯ ಪಡುವುದಿಲ್ಲ. ಹಾಗೆಯೇ ಅವರು ಯಾರಿಗೂ ಕೂಡ ಹೆದರೋದಿಲ್ಲ ಅಂತಲೇ ಹೇಳಬಹುದು. ಮತ್ತು ವಿಜಯ್ ಅವರು ಏನು ಮಾಡ್ತಾರೆ ಅಂದರೆ, ಅವರಿಗೆ ಒಂದು ಕೇಸ್ ಬರುತ್ತೆ. ಅವರು ಒಂದು MLA ಕಡೆ ವ್ಯಕ್ತಿಗಳು ಸುಮಾರು ದೌರ್ಜನ್ಯಗಳನ್ನು ಮಾಡಿದ್ದಾರೆ ಅಂತ ತುಂಬ ಒಂದು ಊರನ್ನೇ ಖಾಲಿ ಮಾಡಿಸಿದ್ದಾರೆ. ಅವ್ರ ಊರಿನ ಒಂದು ಪರಿಸ್ಥಿತಿ ತುಂಬ ಹದಗೆಟ್ಟೋಗಿದೆ. ಆ ಊರಿನ ಉಳಿಸ್ಕೊಡಿ ಅಂತ ತುಂಬ ಜನಗಳು ಬಂದು ಕೇಳ್ಕೋತಾರೆ. ವಿಜಯ್ ಅವರು ಅದನ್ನೆಲ್ಲ ನೋಡಿ ತುಂಬ ಬೇಜಾರನ್ನು ಮಾಡಿಕೊಂಡು, ಏನೇ ಆದರೂ ಕೂಡ ಈ ಊರನ್ನು ಉಳಿಸ್ಬೇಕು, ನನ್ನ ಕೆಲಸ ಹೋದರೂ ಪರವಾಗಿಲ್ಲ ಅಂಥೇಳಿ ಆ ಊರಿಗೋಸ್ಕರ ನಿಂತ್ಕೋತಾರೆ. ಆದರೆ ಅವರ ತಂದೆ ಮಾಡಿದಂಥ ಕರ್ತವ್ಯಗಳು ಕೂಡ ನೆನಪಾಗ್ತವೆ ಅವ್ರಿಗೆ. ಅವ್ರ ತಾಯಿನೂ ಕೂಡ ಸಾಯಿಸೋಕೆ ಪ್ರಯತ್ನವನ್ನು ಪಟ್ಟಿರ್ತಾರೆ, ಅದನ್ನು ಕೂಡ ಬಚಾವ್ ಮಾಡ್ತಾರೆ. ಆದರೆ ಅವ್ರ ವೈಫನ್ನು ಕೊಂದ್ಬಿಡ್ತಾರೆ. ಮತ್ತು ಅವ್ರ ವೈಫ್ಗೋಸ್ಕರ ರಿವೆಂಜನ್ನು ತಗೊಂಡು ಹಾಗೆಯೇ ಅವ್ರಿಗೆ ಜನಗಳಿಗೆ ಒಂದೊಳ್ಳೆ ಕೆಲಸವನ್ನು ಮಾಡಿದೆ ಈ ಮೂವಿಯ ಸ್ಟೋರಿನೂ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.